ನಮಸ್ತೆ, ನಾನು ಅಪರ್ಣಾ ಭಟ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ಕರೆಂಟ್ ಅಫೇರ್ಸ್ ಅಂದರೆ 28ನೇ ಏಪ್ರಿಲ್ ಹಾಗೂ 29ನೇ ಡೈಲಿ ಕರೆಂಟ್ ಅಫೇರ್ಸ್ನ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ಸುಪ್ರೀಂ ಕೋರ್ಟ್ ನೀಡಿದಿರುವಂತಹ ಒಂದು ಇಂಪಾರ್ಟೆಂಟ್ ಜಜ್ಮೆಂಟ್ VVPAT ಮತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಜಜ್ಮೆಂಟನ್ನು ಡಿಸ್ಕಷನ್ ಮಾಡಲಿಕ್ಕಿದ್ದೇವೆ. ಹಾಗೆ ಹೀಟ್ ವೇವ್ ಇಡೀ ಭಾರತದಾದ್ಯಂತ ಬಹಳಷ್ಟು ಕಂಟಿನ್ಯೂಸ್ ಆಗಿ ಆಗ್ತಾ ಇರುವಂತಹ ಹೀಟ್ ವೇವ್ ಇರ್ಬೋದು ಅಥವಾ ನೋಟು ಹೇಳುವಂಥ ಒಂದು ID ಆಲ್ರೆಡಿ ಅದು ಟ್ರಾನ್ಸ್ಪ್ಲಾಂಟೇಷನ್, ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳುವಂಥ ವಿಚಾರದಲ್ಲಿ ID ತೊಗೊಳ್ಬೇಕು ಹೇಳುವಂಥ ಸ್ಟ್ರಿಕ್ಟ್ ಗೈಡ್ಲೈನ್ಸನ್ನು ಸೆಂಟರ್ ಸ್ಟೇಟ್ಗಳಿಗೆ ಇಶ್ಯೂ ಮಾಡಿದೆ ಹೇಳುವಂಥ ಆ ವಿಚಾರಗಳನ್ನು ನಾವು ಕೂಲಂಕುಷವಾಗಿ ಡಿಸ್ಕಷನ್ ಮಾಡಲಿಕ್ಕಿದ್ದೇವೆ. ಅದೇನಂತ ನೋಡೋಣ. ಸೊ ಮೊದಲೇದಾಗಿ ಈ ಹೈಲೈಟ್ಸ್ ಅಂದರೆ EVM ಬಗ್ಗೆ ಡಿಸ್ಕಷನ್ ಮಾಡ್ತೇವೆ, VVPAT ಅಂತ ನೋಡ್ತೇವೆ, ಸಿಂಬಲ್ ಲೋಡಿಂಗ್ ಯೂನಿಟ್ಸ್ ಅಂತ ಹೇಳಿ VVPAT ಜೊತೆಗೆ ಸಿಂಬಲ್ ಲೋಡಿಂಗ್ ಯೂನಿಟ್ ಅದರ ಬಗ್ಗೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತನ್ನ ಜಜ್ಮೆಂಟಲ್ಲಿ ವಿಶ್ಲೇಷಣೆ ಮಾಡಿದೆ. ಹಾಗೆ ಹೀಟ್ ವೇವ್ ಇರ್ಬೋದು, ನೋಟು ID ಇರ್ಬೋದು, ಹಾಗೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್, ಈ ವಿಚಾರಗಳ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡಲಿಕ್ಕಿದ್ದೇವೆ. ಸೊ ನೋಡಿ, ಮೊದಲೇದಾಗಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಮೊದಲು ಪೇಪರ್ ಬ್ಯಾಲೆಟ್ ಸಿಸ್ಟಮ್ ಇತ್ತು ಭಾರತದಲ್ಲಿ. ಎಲೆಕ್ಷನ್ಸ್ ಆಗುವಾಗ ಅದು ಸ್ಟೇಟ್ ಲೆವೆಲ್ ಎಲೆಕ್ಷನ್ಸ್ ಇರ್ಬೋದು ಅಥವಾ ನ್ಯಾಷನಲ್ ಲೆವೆಲ್ ಅಂದರೆ MP ಇರ್ಬೋದು, MLA ಎಲೆಕ್ಷನ್ಸ್ಗಳಲ್ಲಿ ಎಲ್ಲ ಕಡೆ ಕೂಡ ಪೇಪರ್ ಬ್ಯಾಲೆಟ್ ಸಿಸ್ಟಮ್ ಇತ್ತು. ಆದರೆ ಈಗ ಅದು ಟೆಕ್ನಿಕಲಿ ಚೇಂಜ್ ಆಗಿರುವಂಥದ್ದು ಏನಂತಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಅದು ಈ ವರ್ಷ ಅಂತ ಅಲ್ಲ, ಆದರೆ ಬಹಳ 2004ನೇ ಇಸ್ವಿಯಿಂದನೇ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸಿಸ್ಟಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಅದ್ರ ಜೊತೆಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಷ್ಟೇ ಅಲ್ಲದೆ ಅದಕ್ಕೆ VVPAT ಅಂತ ಹೇಳಿ ಕರೀತಾರೆ. VVPAT ಅಂದರೆ ವೋಟರ್ಸ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್. ಪೇಪರ್ ಆಡಿಟ್, ಈಗ ನೀವು ಎಲೆಕ್ಷನ್ಗೆ ಈಗ ಒಂದು ವೇಳೆ ಮತ ಹಾಕಿದಿದ್ರೆ ಆಗ ನಿಮ್ಗೆ ಏನು ಕಾಣ್ತಿತ್ತು, ಒಂದು ವೋಟ್ ಹಾಕುವಂಥ ಒಂದು ಮಷಿನ್ ಇತ್ತು. ನೀವು ಒಂದು ಬಟನ್ನ ಪ್ರೆಸ್ ಮಾಡಿದರೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಮಷಿನ್ ಇರುತ್ತೆ. ಅದರಲ್ಲಿ ನೀವು ಯಾರಿಗೆ ಮತ ಚಲಾಯಿಸಿದ್ದೀರಿ ಹೇಳುವಂಥ ಒಂದು ಸಣ್ಣದಾದ ಪೇಪರ್ ಅದು ಪ್ರಿಂಟಾಗಿ ಕಾಣ್ತಿತ್ತು. ಸೊ ಅದಕ್ಕೆ VVPAT ಅಂತ ಹೇಳ್ತಾರೆ. ಸೊ ಅದು ಇನ್ನೊಂದು ಕಂಟ್ರೋಲ್ ಯೂನಿಟ್ ಹೇಳುವಂಥದ್ದಕ್ಕೆ ಕನೆಕ್ಟ್ ಆಗಿರುತ್ತೆ. ಇದೆರಡು ಸಿಸ್ಟಮು. ಅದು ನಮ್ಮ ಪ್ರಿಸೈಡಿಂಗ್ ಆಫೀಸರ್, ಯಾರು ಎಲೆಕ್ಷನ್ ನಡೆಸ್ತಿರ್ತಾರೆ ಆ ಬೂತಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಹತ್ರ ಇರುವಂಥದ್ದು. ಸೊ ನೀವು ಚಲಾಯಿಸಿರುವಂಥ ಮತ ಏನಿದೆ ಅದು ಇಲ್ಲಿ ರೆಕಾರ್ಡ್ ಆಗಿರುತ್ತೆ. ಕೌಂಟಿಂಗ್ ದಿನ ಅವಾಗ ಎಷ್ಟು ಮತ ಯಾರಿಗೆ ಚಲಾವಣೆ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಒಟ್ಟಾಗಿ ನಾವು ನೋಡುವಂಥದ್ದು 3 ಯೂನಿಟ್ಗಳು ಇರುವಂಥದ್ದು. ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಇರ್ಬೋದು, ಇನ್ನೊಂದು ಕಂಟ್ರೋಲ್ ಯೂನಿಟ್ ಇರ್ಬೋದು, ಇನ್ನೊಂದು VVPAT ಅಂತ ಇರುವಂಥದ್ದು. ಆದರೆ ಪ್ರಾಬ್ಲಮ್ ಏನಾಗಿತ್ತಂತಂದರೆ ಹಲವಾರು ಪಾರ್ಟಿಗಳು ಈ ಒಂದು VVPAT ಏನಿದೆ ಅದರಲ್ಲಿ ಬರುವಂಥ ಪೇಪರ್ ಇದೆಯಲ್ಲ ಅದನ್ನು 100% ಹೇಗೂ ಎಲೆಕ್ಟ್ರಾನಿಕ್ ಕೌಂಟಿಂಗ್ ಆಗುತ್ತೆ, ಅದ್ರ ಜೊತೆ ಆ ಪೇಪರು ಸಹ ಕೌಂಟ್ ಮಾಡಬೇಕು ಹೇಳುವಂಥ 100% ಕೌಂಟ್ ಮಾಡಬೇಕು ಹೇಳುವಂಥದ್ದನ್ನು ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆಲ್ರೆಡಿ ಈ ರೀತಿ ಹಲವಾರು ಅರ್ಜಿ ಸಲ್ಲಿಸಿದ್ರು ಸಹ ಅದು ಕೆಲವೊಂದು ರಿಜೆಕ್ಟ್ ಆಗಿಬಿಟ್ಟಿತ್ತು. ಆದರೂ ಈ ಸಲ ಮತ್ತೊಂದು ಸಲ ಅದನ್ನು ಅರ್ಜಿಯನ್ನು ಸಲ್ಲಿಸಿ 100% ಸಹ, ಅಂದರೆ ಹೇಗೆ ಎಲೆಕ್ಟ್ರಾನಿಕ್ ಮತಗಳು ಕೌಂಟ್ ಆಗ್ತವೆ, ಆ ಎಲೆಕ್ಟ್ರಾನಿಕ್ ಮತ ಮಾಡಿದಾಗ ಇಲ್ಲಿ ಬರುವಂತಹ ಪೇಪರ್ ಏನಿದೆ, ಪೇಪರ್ ಇರುತ್ತಲ್ಲ ಅದನ್ನು ಕೂಡ ಫಿಸಿಕಲಿ ಕೌಂಟ್ ಮಾಡಬೇಕು. ಅಷ್ಟು 100% ನೀವು ಕೌಂಟ್ ಮಾಡಬೇಕು, ಕೌಂಟ್ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಡಿಸಿಷನ್ ನೀಡ್ತು. ಸೊ ಇಲ್ಲಿ ನಾವು ನೋಡುವಂಥದ್ದು ಏನಂತಂದರೆ ಅದಕ್ಕಿಂತ ಮೊದಲು ಸೊ ಇದು ಹೇಗೆ ಇಂಟ್ರೊಡ್ಯೂಸ್ ಆಯಿತು, ಯಾವ ರೀತಿ ಬಂತು ಹೇಳು ಅಂತ ನೋಡೋಣ. ಸೊ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸಿಸ್ಟಮೇ ಫಸ್ಟ್ ಪ್ರಾರಂಭ ಆಗಿರುವಂಥದ್ದು 1982ರಲ್ಲಿ ಕೇರಳ ಅಸೆಂಬ್ಲಿಯಲ್ಲಿ. ಅಲ್ಲಿ ಪಾರೂರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಇದೆ, ಅಲ್ಲಿ ಪ್ರಾರಂಭ ಆಗಿತ್ತು. ಆವಾಗ ಅದು ಎಂಟೈರ್ ಭಾರತದಾದ್ಯಂತ ಆ ಒಂದು ಸಿಸ್ಟಮ್ ಇರಲಿಲ್ಲ. ಎಲೆಕ್ಷನ್ ಕಮಿಷನ್ ಅದನ್ನು ಒಂದು ಟ್ರಯಲ್ ಬೇಸಿಸಲ್ಲಿ ಅಲ್ಲಿ ರನ್ ಮಾಡ್ತು. ಆದರೂ ಕೂಡ ಆವಾಗ ಅದನ್ನು ರದ್ದುಗೊಳಿಸ್ಬಿಟ್ಟಿದ್ರು. ಲೇಟರ್ ಅದನ್ನು ಟೆಕ್ನಿಕಲಿ ಎಲ್ಲರೂ ಅದನ್ನು ಅಪ್ರೂವ್ ಮಾಡ್ತಾ ಅದಕ್ಕೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಅದೆಲ್ಲವೂ ಕೂಡ ಅಮೆಂಡ್ ಮಾಡಿ ಆಮೇಲೆ ಅದನ್ನು ಕಾನೂನುಬದ್ಧವಾಗಿ ಎಲ್ಲ ಬೂತ್ಗಳಲ್ಲೂ ಕೂಡ ಅದನ್ನು ಅಳವಡಿಸ್ತಾ ಬಂದರು. ಹಾಗೆ ಬೈ 2004 ತನಕ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸಿಸ್ಟಮ್ ಇತ್ತು. ಇನ್ನು 2010 ಆಗುವಾಗ ಏನಾಗಿತ್ತು, ಈ VVPAT ಅಂತ ಏನು ಕರಿತೇವೆ, ಈ ಪೋರ್ಷನ್ ಏನಿದೆ ವೋಟರ್ ವೆರಿಫೈಯಬಲ್ ಪೇಪರ್ ಆಡಿಟ್ ಟ್ರಯಲ್ ಅಂತ ಆ ಮಷಿನನ್ನು ಕೂಡ ಯೂಸ್ ಮಾಡಲಿಕ್ಕೆ ಬಳಸಿದ್ರು. ಯಾಕಂತಂದರೆ ಯಾರೇ ಒಬ್ಬರು, ಈಗ ನಾನು ಮತದಾರ ಆಗಿದ್ದರೆ ನಾನು ಇದನ್ನು ವೋಟ್ ಮಾಡಿದರೆ, ಇಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದರೆ ಯಾರಿಗೆ ಮತ ನೀಡಿದೆ, ನಾನು ನೀಡಿರುವ ಮತ ಇವರಿಗೆ ಬಿದ್ದಿದೆಯಾ ಇಲ್ವಾ ಅಂತ ಹೇಳುವಂಥದ್ದನ್ನು ಟ್ರಾನ್ಸ್ಪರೆಂಟ್ ಆಗಲಿಕ್ಕೋಸ್ಕರ ಇಲ್ಲಿ ಆ ಒಂದು ಪೇಪರ್ ಇದು ಪ್ರಿಂಟ್ ಆಗುವಂಥದ್ದನ್ನು ನಾವು ಆ ಗ್ಲಾಸ್ ಬಾಕ್ಸಲ್ಲಿ ಕಾಣ್ಬೋದು. ಸೊ ಅದನ್ನು ಕ್ವಶನ್ ಮಾಡಿ ಹೇಳಿದಾಗ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡ್ತು. ಹಾಗೆ 100% ವೆರಿಫಿಕೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಸಿಸ್ಟಮ್ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸಿದ್ರೆ ನಮಗೆ ಎಲ್ಲದರಲ್ಲೂ ಅನುಮಾನ ಬರುತ್ತೆ ಅಂತ ಹೇಳುವಂಥ ನಿರ್ದಿಷ್ಟವಾದ ಆ ಗೈಡ್ಲೈನ್ಸ್ ಒಟ್ಟಿಗೆ ಕೆಲವೊಂದು ಗೈಡ್ಲೈನ್ಸ್ ಹೇಳ್ತು, ಆದರೆ ನಿರ್ದಿಷ್ಟವಾಗಿ ಹೀಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟು ಆ 100% ಪ್ಲೀನ ರಿಜೆಕ್ಟ್ ಮಾಡ್ತು. ಅದರ ಬದಲು 5% 5 ಬೂತ್ಗಳಲ್ಲಿ
ಯಾವುದೋ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 5 ಬೂತ್ಗಳಲ್ಲಿ ಫಿಸಿಕಲ್ ಕೌಂಟಿಂಗ್ ಮಾಡಬೇಕು ಹೇಳುವಂಥದ್ದನ್ನು ಅದು ಹೇಳ್ತು. ಸೊ ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಆ್ಯಕ್ಚುಲಿ ಏನು ಹೇಳಿದ್ರು ಅಂದರೆ ಒಂದು ಕಂಪ್ಲೀಟಾಗಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಪದ್ಧತಿಯನ್ನೇ ನಾವು ಬಿಟ್ಟು ಪೇಪರ್ ಬ್ಯಾಲೆಟ್ ಸಿಸ್ಟಮ್ಗೆ ಮರಳ್ಬೋದು ಅಂತ ಹೇಳಿ ಹೇಳಿದಿದ್ರು. ದಟ್ ವಾಸ್ ಒನ್ ಪ್ಲೀ. ಅದು ಒಂದು ವಿಷಯವನ್ನು ಅವರು ಇದೊಂದು ಕೇಳಿದಿದ್ರು. ಅಥವಾ ಈ ಪ್ರಿಂಟೆಡ್ ಸ್ಲಿಪ್ಪನ್ನು ಈಗ ನಾವು ಮತ ಚಲಾವಣೆ ಮಾಡಿದರೆ ಪ್ರಿಂಟೆಡ್ ಸ್ಲಿಪ್ ಏನಿರುತ್ತೆ ಅದನ್ನು ಮತ್ತೆ ನಮಗೆ ವಾಪಸ್ ಕೊಟ್ಟು ನಾವು ಅದನ್ನು ಬ್ಯಾಲೆಟ್ ಬಾಕ್ಸಲ್ಲಿ ಹಾಕಬೇಕು ಅಂತ ಹೇಳಿ ಅದೊಂದು ರೀತಿಯ ಸಾಧ್ಯತೆಗಳನ್ನು ಕೇಳಿದಿದ್ರು ಯಾರು ಪೆಟಿಷನರು. ಅಥವಾ ಸಪ್ರೇಟಾಗಿ 100% ಅದನ್ನು ಕೌಂಟ್ ಮಾಡಬೇಕು ಅಂತ ಹೇಳಿ. ಸೊ ಇಟ್ ವುಡ್ ಟೇಕ್ ಲಾಟ್ಸ್ ಆಫ್ ಟೈಮ್. ಮುಂಚೆನೇ ಪೇಪರ್ ಬ್ಯಾಲೆಟ್ ಸಿಸ್ಟಮ್ಗೆ ಮರಳಿದರೆ ಎಲೆಕ್ಷನ್ ಕೌಂಟಿಂಗಿಗೆ ಬಹಳ ಸಮಯ ತಗಲತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟು ಇಟ್ ರಿಜೆಕ್ಟೆಡ್ ಆಲ್ ಆಫ್ ದೆಮ್. ಯಾವುದೇ ರೀತಿಯಲ್ಲೂ ಸಾಧ್ಯ ಇಲ್ಲ, ಈಗ ಏನು ಮೆಥಡ್ ಮಾಡ್ತಿದ್ದಾರೆ ಅದೇ ಕರೆಕ್ಟ್ ಇದೆ. ಪ್ಲಸ್ ಇನ್ನೊಂದು ಸಿಂಬಲ್ ಲೋಡಿಂಗ್ ಯೂನಿಟ್ ಅಂತ ಹೇಳುವಂಥದ್ದಿದೆ. ಅದು ವಿ ವಿ ಪ್ಯಾಟ್ಗೆ ಈ ಸಿಂಬಲ್ಸ್ಗಳನ್ನು ಎಲೆಕ್ಷನ್ ಕ್ಯಾಂಡಿಡೇಟ್ಸ್ಗಳ ಡೇಟಾವನ್ನು ಲೋಡ್ ಮಾಡಲಿಕ್ಕೆ ಬಳಸುವಂಥದ್ದು. ಅದನ್ನು ನೀವು ರಿಸಲ್ಟ್ ಡಿಕ್ಲೇರ್ ಆದ 45 ದಿನಗಳ ತನಕವೂ ಸಹ ಸೇವ್ ಮಾಡಿಡಬೇಕು ಅಂತ ಹೇಳುವಂಥ ಗೈಡ್ಲೈನ್ ನೀಡಿತ್ತು. ಓಕೆ, ಸೊ ದಿಸ್ ವಾಸ್ ಸುಪ್ರೀಂ ಕೋರ್ಟ್ನ ಹೇಳಿಕೆ. 100% ವೆರಿಫಿಕೇಷನ್, ವಿ ವಿ ಪ್ಯಾಟ್ನ 100% ವೆರಿಫಿಕೇಷನ್ ಸಾಧ್ಯ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ಏನು ಬದಲಾವಣೆ ಆಯಿತು ಈ ಒಂದು ಜಡ್ಜ್ಮೆಂಟ್ ಮುಖಾಂತರ, ಏನು ಬದಲಾವಣೆ ಆಗತ್ತಂತಂದರೆ, ನಾವು ವೋಟ್ ಮಾಡುವಂಥವ್ರಿಗೆ ಯಾವುದೇ ಬದಲಾವಣೆ ಇಲ್ಲ. ನಾವು ಮುಂಚೆ ಹೇಗೆ ವೋಟ್ ಮಾಡ್ತಿದ್ವಿ ಅದೇ ರೀತಿ ಫಾರ್ ವೋಟರ್ ದೇರ್ ಈಸ್ ಆಬ್ಸಲ್ಯೂಟ್ಲಿ ನೋ ಚೇಂಜ್. ಯಾವುದೇ ರೀತಿಯ ಚೇಂಜ್ ಇಲ್ಲ. ವೋಟಿಂಗ್ ವಿಲ್ ಕಂಟಿನ್ಯೂ ಟು ಟೇಕ್ಸ್ ಪ್ಲೇಸ್ ಯೂಸಿಂಗ್ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ವಿತ್ 100% ಆಫ್ ದಿ ಮಷಿನ್ಸ್ ಅಟ್ಯಾಚ್ ಟು ವಿ ವಿ ಪ್ಯಾಟ್ ಯೂನಿಟ್. ಪ್ರತಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗೂ ಪ್ರತಿ ಒಂದು ವಿ ವಿ ಪ್ಯಾಟ್ ಇದ್ದೇ ಇರುತ್ತೆ. ಅಲ್ಲಿ ಪ್ರತಿಯೊಬ್ಬರಿಗೂ ತಾವು ಯಾರಿಗೆ ವೋಟ್ ಮಾಡಿದ್ದೇವೆ ಹೇಳುವಂತ ನೋಡಲಿಕ್ಕೆ 7 ಸೆಕೆಂಡ್ ಅವಧಿಯ ತನಕ ಆ ಪೇಪರಲ್ಲಿ ಡಿಸ್ಪ್ಲೇ ಆಗುತ್ತೆ. ಪ್ರಿಂಟ್ ಆಗಿರುವಂಥ ಪೇಪರ್, ನಾವು ಅದನ್ನು ತೊಗೊಳ್ಳಿಕ್ಕೆ ಸಾಧ್ಯ ಅಲ್ಲ, ಅದು ಗ್ಲಾಸ್ ಬಾಕ್ಸಲ್ಲಿರುತ್ತೆ, ಅದನ್ನು ಡಿಸ್ಪ್ಲೇ ಆಗುತ್ತೆ ಅಂತ ಹೇಳುವಂಥದ್ದು. ಹಾಗೆ ಆ ಸ್ಲಿಪ್ಸ್ ಏನಿರುತ್ತಲ್ಲ ಫಿಸಿಕಲಿ ಕೌಂಟಿಂಗು ಮಾಡ್ತಾರೆ. ವಿ ವಿ ಪ್ಯಾಟಲ್ಲಿ ಪ್ರಿಂಟ್ ಆಗಿರುವಂಥ ಸ್ಲಿಪ್ಸ್ಗಳನ್ನು ಫಿಸಿಕಲಿ ಕೌಂಟಿಂಗು ಮಾಡಬೇಕು. ಎಲ್ಲಿ 5 ರ್ಯಾಂಡಮ್ಲಿ ಸೆಲೆಕ್ಟೆಡ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿ, ಯಾವುದಾದ್ರು 5 ಕಾನ್ಸ್ಟಿಟ್ಯೂಯೆನ್ಸಿ ಏನಿರುತ್ತಲ್ಲ ಅಲ್ಲಿ, ಯಾಕೆಂದರೆ 5 ಕಾನ್ಸ್ಟಿಟ್ಯೂಯೆನ್ಸಿಲಿ ಅದನ್ನು ಸೆಲೆಕ್ಟ್ ಮಾಡಿ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡುವಂಥದ್ದು. ಅಲ್ಲಿ ಫಿಸಿಕಲ್ ಕೌಂಟಿಂಗ್ ಮಾಡಬೇಕು. ಎಲೆಕ್ಟ್ರಾನಿಕ್ ವೋಟಿಂಗ್ ಆ ಕೌಂಟಿಂಗನ್ನು ಪ್ಲಸ್ ಫಿಸಿಕಲ್ ಸ್ಲಿಪ್ಸ್ ಏನಿರುತ್ತೆ ಅದನ್ನು ಕೂಡ ಕೌಂಟ್ ಮಾಡಿ ವೆರಿಫೈ ಮಾಡ್ಕೊಳ್ಬೇಕು, ಅಲ್ಲಿಗೆ ಮತ್ತು ಇಲ್ಲಿಗೆ ಬಂದಿರುವಂಥ ವೋಟ್ಗಳು ಸರಿ ಇದೆಯಾ ಅಂತ ಹೇಳುವಂಥದ್ದು. ಸೊ ಇದು ಒಂದು ಹೇಳ್ತು, ಈ ಒಂದು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತು. ಸೊ ಇದ್ರಲ್ಲಿ ಪೆಟಿಷನರ್ ಯಾರಾಗಿದ್ರು ದ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಹೇಳುವಂಥ ಆ ಒಂದು ಸಂಸ್ಥೆ ಇದರಲ್ಲಿ ಪೆಟಿಷನರ್ ಆಗಿತ್ತು. ಅದಕ್ಕೆ ಹೇಳಿತ್ತು 100% ವೆರಿಫಿಕೇಷನ್ ಮಾಡಬೇಕು ಅಂತ. ಸೊ ಇದು ಸಾಧ್ಯ ಇಲ್ಲ ಅಂತ ಹೇಳ್ತು. ಹಾಗೆ ಇನ್ನೊಂದು ಬದಲಾವಣೆ ಏನಂತ ಅಂದರೆ ಇಲ್ಲಿ ನಾವು ನೋಡುವಂಥದ್ದು ಸಿಂಬಲ್ ಲೋಡಿಂಗ್ ಯೂನಿಟ್ಸ್ ಅಂತ ಹೇಳಿ ನಾವು ಕಾಣ್ಬೋದು. ಸೊ ಅದನ್ನು 45 ದಿನಗಳ ತನಕ ಶೇಖರಣೆ ಮಾಡಿಡಬೇಕು ಅಂತ. ಸೊ ಇಲ್ಲಿ ನಾವು ನೋಡೋದಾದರೆ ಇದೊಂದು ನಿಮಗೆ ಹೇಗೆ ಪ್ರೋಸೆಸ್ ವರ್ಕ್ ಆಗುತ್ತೆ ಹೇಳುವಂಥದ್ದು. ಸೊ ವಿ ಮಸ್ಟ್ ಪೇ ಅಟೆನ್ಷನ್ ಟು ದಿಸ್. ವಿ ವಿ ಪ್ಯಾಟ್ ಅಂತ ಹೇಳುವಂಥದ್ದು ಬೇರೆ ಬೇರೆ ಇದ್ರ ಮುಖಾಂತರ ಇಲ್ಲಿ ಸಿಂಬಲ್ ಲೋಡಿಂಗ್ ಯೂನಿಟ್ ಅಂತ ಇರುತ್ತೆ. ಸೊ ಇದರ ಮುಖಾಂತರ ಇಲ್ಲಿ ಇದಕ್ಕೆ ಕನೆಕ್ಟ್ ಮಾಡ್ತಾರೆ. ಸೊ ಇಲ್ಲಿ ಇರುವಂಥ ಡೇಟಾ ಏನಿದೆ ಇದನ್ನು 45 ದಿನಗಳ ತನಕ, ಯಾಕೆಂದರೆ ಒಂದು ಸಲ ಇಲ್ಲಿ ಫೀಡ್ ಮಾಡಿದ ಮೇಲೆ ಇದರದ್ದು ಕೆಲಸ ಇರುವಂಥದ್ದಲ್ಲ. ಇದನ್ನು ಬೇರೆ ವಿ ವಿ ಪ್ಯಾಟ್ಗೂ ಕೂಡ ಇದನ್ನು ಡೇಟಾವನ್ನು ಫೀಡ್ ಮಾಡಲಿಕ್ಕೆ ಬಳಸ್ಬೋದು. ಆದರೆ ಸುಪ್ರೀಂ ಕೋರ್ಟ್ನ ಈ ಬದಲಾವಣೆಯಿಂದ ಏನಾಗುತ್ತೆ ಅಂದರೆ ಈ ಸಿಂಬಲ್ ಲೋಡಿಂಗ್ ಯೂನಿಟನ್ನು ಫೀಡ್ ಮಾಡಿದ ನಂತರ ಅದನ್ನು ಶೇಖರಣೆ ಮಾಡಿರಬೇಕು ಅಪ್ ಟು 45 ಡೇಸ್. ರಿಸಲ್ಟ್ ಡಿಕ್ಲೇರ್ ಆದ 45 ದಿನಗಳ ತನಕನೂ ಕೂಡ ಸೇವ್ ಮಾಡಿಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೊಸದಾದ ಒಂದು. ಮುಂಚೆ ಆದರೆ ವಿ ವಿ ಪ್ಯಾಟ್ EVM ಅದನ್ನು ಮಾತ್ರ ಸೇವ್ ಮಾಡಿರ್ತಿದ್ರು ಕೌಂಟಿಂಗ್ ಮಷಿನ್ಸ್ಗಳನ್ನು. ಆದರೆ ಈಗ ಈ ಸಿಂಬಲ್ ಲೋಡಿಂಗ್ ಯೂನಿಟ್ಗಳನ್ನು ಕೂಡ ಸೇವ್ ಮಾಡಿ ಅದರ ಡೇಟಾವನ್ನು ಸೇವ್ ಮಾಡಿ ಇಡಬೇಕು, ಈ ಮಷಿನನ್ನೇ ಸೀಲ್ ಮಾಡಿ ಸ್ಟೋರ್ ಮಾಡಿ ಇಡಬೇಕು ಅಂತ ಹೇಳಿದರು. ಸೊ ದಿಸ್ ಇಸ್ ಹೌ ದ ಪ್ರೋಸೆಸ್ ವರ್ಕ್ಸ್. ಸೊ ಅಂದರೆ ಸಿಸ್ಟಮೆಟಿಕಲಿ ಆಗ್ತಾ ಇರುವಂಥದ್ದು, ಅದನ್ನು ಮತ್ತೆ ಚೇಂಜ್ ಮಾಡುವಂಥ ಅಗತ್ಯ ಇಲ್ಲ, ಬೇಕಿದ್ರೆ ಇನ್ನೂ ಅಡಿಷ್ನಲ್ ಫೀಚರನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಈ ವಿ ವಿ ಪ್ಯಾಟ್ ಹೇಳುವಂಥದ್ದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಕೇವಲ 2 ಒಂದು ಸಂಸ್ಥೆಗಳು, ಬೇರೆ ಯಾರಿಗೂ ಆ ಅಧಿಕಾರ ಇಲ್ಲ. 2 ಸಂಸ್ಥೆಗಳು ಮಾತ್ರ, ಇಂಡಿಯನ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ಗಳು ಮಾತ್ರ ಅವುಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ಒಂದು ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್
ಹೇಳುವಂಥ ಒಂದು ಕಂಪನಿ. ಇನ್ನೊಂದು ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ECIL ಅಂತ. ಸೊ ಅದು ಯಾರು ಇಂಜಿನಿಯರ್ಸ್ ಇರ್ತಾರೆ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ, ಅವರು ಸಹ ಅಲ್ಲಿ ಕೆಲವು ಇಂಜಿನಿಯರ್ಸ್ಗೆ ಆ ಮಷಿನ್ ಮಾಡುವಂಥ ಸೋರ್ಸ್ ಕೋಡ್ ಇರುತ್ತೆ, ಎಲ್ಲರತ್ರನೂ ಇರುವಂಥದ್ದಲ್ಲ. ಸೊ ಇಟ್ಸ್ ಅ ವೆರಿ ಫುಲ್ ಪ್ರೂಫ್ ಮೆಕ್ಯಾನಿಸಮ್ ಅಂತ ವಾಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕ್ಲೇಮ್ಸ್ ದ್ಯಾಟ್. ಓಕೆ, ಸೊ ಇದು ಒಂದು ನೆನಪಿಟ್ಕೊಳ್ಳಿ, ಇದು 2 ಕಂಪ್ನಿಗಳು ಮಾತ್ರ ಈ ಒಂದು ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು. ಸೊ ಪ್ರತಿಯೊಂದರಲ್ಲೂ ಕಂಟ್ರೋಲ್ ಯೂನಿಟ್ ಇರುತ್ತೆ. ಬ್ಯಾಲೆಟ್ ಯೂನಿಟ್ ಅಂದರೆ ನಾವೇನು ಬಟನ್ನ ಪ್ರೆಸ್ ಮಾಡ್ತೇವೆ ಅದಕ್ಕೆ ಬ್ಯಾಲೆಟ್ ಯೂನಿಟ್ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು VVPAT ಅಂತ ಇರುವಂಥದ್ದು. ಸೊ ಇದೆಲ್ಲವೂ ಕೂಡ ಹೇಗೂ ಸೇವ್ ಮಾಡಿಡ್ತಿದ್ರು, ಅದ್ರ ಜೊತೆಗೆ ಈಗ ಸಿಂಬಲ್ ಲೋಡಿಂಗ್ ಯೂನಿಟನ್ನು ಕೂಡ ಸೇವ್ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಮುಖಾಂತರ ತಿಳಿಸಿದೆ. ಸೊ ಇದು ಒಂದು ಈ ವಾರದಲ್ಲಿ, ಹಿಂದಿನ ವಾರದಲ್ಲಿ ನಾವು ಕಂಡುಕೊಂಡಂಥ ಭಾಳಷ್ಟು ಚರ್ಚೆಗೆ ಗ್ರಾಸವಾದಂತಹ ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ಆದರೆ ಇನ್ನೂ ಪ್ರಾಕ್ಟಿಕಲಿ ನಾವು ನೋಡುವಂಥದ್ದು ಬಿಸಿ ಗಾಳಿ, ಹೀಟ್ ವೇವ್ ಇಡೀ ಭಾರತಾದ್ಯಂತ, ಅದು ಎಸ್ಪೆಷಲಿ ಪೂರ್ವ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಅದು ವ್ಯಾಪಕವಾಗಿ ಇನ್ನೂ ಮೇ 5 ತನಕ ಇದು ಮುಂದುವರಿಯುತ್ತೆ ಅಂತ ಒಂದು ಇಂಡಿಯನ್ ಮೆಟಿಯರಾಲಜಿಕಲ್ ಡಿಪಾರ್ಟ್ಮೆಂಟ್, ಹವಾಮಾನ ಇಲಾಖೆ ಅದು ತಿಳಿಸಿದೆ. ಸೊ ಏನಿದು ಹೀಟ್ ವೇವ್ ಅಂದರೆ? ಹೀಟ್ ವೇವ್ ಅಂತಂದರೆ ಒಂದು ನಾರ್ಮಲ್ ಆಗಿ ಹೇಳಲಿಕ್ಕೆ ಹೋದರೆ ಅಗತ್ಯಕ್ಕಿಂತ ಜಾಸ್ತಿ ಹೀಟ್ ಭೂಮಿಗೆ ಬರ್ತಾ ಇರುವಂಥದ್ದು. ಇನ್ನು ನಾವು ಅದಕ್ಕೆ ವಿತ್ ನಂಬರ್ಸ್ ವಿತ್ ಕ್ಯಾಲ್ಕುಲೇಷನ್ ಹೇಳಬೇಕಂದ್ರೆ ಹೀಟ್ ವೇವ್ ಅಂದರೆ ಒಂದು ಲಿಮಿಟ್ಗಿಂತ ಜಾಸ್ತಿ ಟೆಂಪರೇಚರ್ ಜಾಸ್ತಿ ಆದಾಗ. ಸೊ ವೆದರ್ ಇದ್ರ ಪ್ರಕಾರ ಅದು ಬೇರೆ ಬೇರೆ ಪ್ರದೇಶಗಳಿಗೆ ಬೇರೆ ಬೇರೆ ಡಿಗ್ರಿ ಹೇಳಿದ್ದಾರೆ. ಈಗ ಪ್ಲೇನ್ಸ್, ಸಮತಟ್ಟಾದ ಜಾಗದಲ್ಲಿ 40 ಡಿಗ್ರಿಗಿಂತ ಜಾಸ್ತಿ ಬಂದರೆ ಟೆಂಪ್ರೇಚರು ಅಲ್ಲಿ ಹೀಟ್ ವೇವ್ ತಾಗಿದೆ ಅಂತ ಹೇಳುವಂಥದ್ದು. ಇನ್ನು ಕೋಸ್ಟಲ್ ಏರಿಯಾ, ಕರಾವಳಿ ಪ್ರದೇಶಗಳಲ್ಲಿ ಅದು 37 ಡಿಗ್ರಿ ಆದರೆ, 37 ಡಿಗ್ರಿಗಿಂತ ಜಾಸ್ತಿ ಆದರೆ ಅದು ಹೀಟ್ ವೇವ್, ಬಿಸಿಗಾಳಿ ಬಂದಿದೆ ಅಂತ ಹೇಳುವಂಥದ್ದು. ಇನ್ನು ಹಿಲ್ಲಿ ರೀಜನ್ಸ್ ಅಂದರೆ ಗುಡ್ಡಗಾಡು ಪ್ರದೇಶಗಳಲ್ಲಿ 30 ಡಿಗ್ರಿಗಳಿಗಿಂತ ಜಾಸ್ತಿ ಆದರೆ ಅದು ಕೂಡ ಹೀಟ್ ವೇವ್. ಸೊ ಒಂದೊಂದು ಲಿಮಿಟ್ ಇರುವಂಥದ್ದು ಹೀಟ್ ವೇವ್ ಯಾವಾಗ ಇದಾಗಿದೆ ಅಲ್ಲಿ ಬಾಧಿಸ್ತಾ ಇದೆ ಅಂತ ಹೇಳುವಂಥದ್ದು. ಸೊ ಈ ಡಿಗ್ರಿ ನೆನಪಿಟ್ಕೊಳ್ಳಿ. ಇನ್ನೂ ಡೀಟೇಲ್ ಆಗಿ ನಮಗೆ ಈ ಹವಾಮಾನ ಇಲಾಖೆಯ ಬುಲೆಟಿನ್ ಇರುತ್ತೆ, ಅಥವಾ ಪ್ರಿಕಾಷನ್ಸ್ ಟು ಬಿ ಟೇಕನ್ ಡ್ಯೂರಿಂಗ್ ಹೀಟ್ ವೇವ್ ಹೇಳುವಂಥದ್ದು ಅದೊಂದು ಬುಲೆಟಿನ್ ಬಿಡುಗಡೆ ಮಾಡಿದೆ, ಅಲ್ಲೂ ಕೂಡ ನಾವು ಕಂಡ್ಕೊಳ್ಬೋದು. ಸೊ ಇಂಥ ಹೀಟ್ ವೇವ್ ಇರುವಂಥ ಸಮಯದಲ್ಲಿ ಭಾಳಷ್ಟು ಡಿಹೈಡ್ರೇಷನ್ ಆಗಿ ಡೆತ್ ಕೂಡ ಆಗುವಂಥ ಸಾಧ್ಯತೆ ಇರುತ್ತೆ. ಈ ಹೀಟ್ ವೇವ್ ಕಾರಣದಿಂದ ಹೀಟ್ ಸ್ಟ್ರೋಕ್ ಅಂತಲೂ ಹೇಳ್ಬೋದು. ಅಷ್ಟು ಬಿಸಿಯ ಗಾಳಿಯ ಪ್ರಭಾವದಿಂದ ದೇಹದಲ್ಲಿ ಡಿಹೈಡ್ರೇಷನ್ ಆಗಿ ಮಾರ್ಟಲಿಟಿ ರೇಟ್ ಸುಮಾರು 10-11% ಜಾಸ್ತಿ ಇರುತ್ತೆ. ಸೊ ಆದಷ್ಟು ಸಣ್ಣ ಮಕ್ಕಳು, ವೃದ್ಧರು ಇವರೆಲ್ಲರೂ ಕೂಡ ಇದಕ್ಕೆ ಬೇಗ ಅಫೆಕ್ಟ್ ಆಗುವಂಥದ್ದು ಜಾಸ್ತಿ. ಸೊ ಅದಕ್ಕೋಸ್ಕರ ಸರಿಯಾದ ಹೈಡ್ರೇಷನ್, ನೀರು ಕುಡಿತಾ ಆದಷ್ಟು ತಂಪಲ್ಲಿ ಬಿಸಿ ಗಾಳಿ ತಾಗದೇ ಇರುವಂಥ ಪ್ರದೇಶದಲ್ಲಿ ಇರುವಂಥದ್ದು ಸೂಕ್ತ ಅಂತ ಹೇಳುವಂಥ ಹಲವಾರು ಪ್ರಿಕಾಷನ್ಸ್ಗಳು ಕೂಡ ಹವಾಮಾನ ಇಲಾಖೆ ಅದನ್ನು ಆ ಸೂಚನೆಗಳನ್ನು ಬಿಡುಗಡೆ ಮಾಡಿದೆ. ಸೊ ಅದನ್ನು ಕೂಡ ಭಾಳಷ್ಟು ಕೇರ್ಫುಲ್ಲಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಅದು ಒಂದು ಇದಂತಾದರೆ, ಇನ್ನು ಸಿವಿಯರ್ ಹೀಟ್ ವೇವ್, ತೀವ್ರತರವಾದಂತಹ ಬಿಸಿಗಾಳಿ ಅಂತ ಹೇಳಿದರೆ, ಈಗ ನಾರ್ಮಲ್ಲು ಹೀಟ್ ವೇವ್ ಅಂತ ಅಂದರೆ ಸುಮಾರು ಇರೋಕ್ಕಿಂತ ನಾರ್ಮಲ್ ಆ ಪ್ರದೇಶದಲ್ಲಿರೋಕ್ಕಿಂತ 4 ಪಟ್ಟು ಅಂದರೆ 4-4.5 ಡಿಗ್ರಿ ಜಾಸ್ತಿ ಆದರೆ, ನಾಚಸ್ ಅಂತ ಹೇಳ್ತಾರೆ, 4-4.5 ಡಿಗ್ರಿ ಜಾಸ್ತಿ ಆದರೆ ಆವಾಗ ಹೀಟ್ ವೇವ್ ಅಂತ ಹೇಳ್ಬೋದು. ಇನ್ನು ತೀವ್ರತರವಾದಂಥ ಅಂದರೆ ಸುಮಾರು 6.4 ಡಿಗ್ರಿಯಷ್ಟು ಆ ಹೀಟ್ ವೇವ್ ಜಾಸ್ತಿ ಆದರೆ, ಟೆಂಪ್ರೇಚರ್ ಜಾಸ್ತಿ ಆದರೆ ಆವಾಗ ಅದು ಹೀಟ್ ವೇವ್ ಅಂತ ಹೇಳಿ ನಾವು ಕರಿಬೋದು. ಓಕೆ, ಸೊ ಇದು ಒಂದು ಇಂಪಾರ್ಟೆಂಟ್ ವಿಷಯ. ಇನ್ನು 1 ವಾರ ತನಕ, ಸುಮಾರು ನಾರ್ಮಲಿ 4ರಿಂದ 8 ದಿನ ತನಕ ಇದು ಹೀಟ್ ವೇವ್ನ ಪ್ರಭಾವ ಇರುತ್ತೆ ಅಂತ ಹೇಳ್ತಾರೆ. ಸೊ ಇನ್ನು ಮುಗ್ದಿಲ್ಲ, ಮೇ 5 ತನಕನೂ ಇದು ಕಂಟಿನ್ಯೂ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ ನೋಟೋ ಅಂದರೆ ಯಾವತ್ತಕ್ಕೆ ಸಂಬಂಧಪಟ್ಟದಂತ ಅಂದರೆ, ದೇರ್ ಇಸ್ ಒನ್ ಆರ್ಗನೈಸೇಷನ್ ನೋನ್ ಆಸ್ ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್ ಅಂತ. ನ್ಯಾಷನಲ್ ಟಿಶ್ಯೂ ಆ್ಯಂಡ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಏನಿದು? ಈಗ ಮಾನವ ಅಂಗಾಂಗ ಕಸಿ ಅಂತ ಏನು ಹೇಳ್ತಾರೆ, ಟ್ರಾನ್ಸ್ಪ್ಲಾಂಟೇಷನ್ ಅಥವಾ ಆರ್ಗನನ್ನು ದಾನ ಮಾಡುವಂಥದ್ದು. ಅಂದರೆ ಲೈಫ್ ಸೇವಿಂಗ್ ಆರ್ಗನ್ಸ್ ಇರುತ್ತೆ, ಈಗ ಕಿಡ್ನಿ, ಹಾರ್ಟ್, ಲಂಗ್ಸ್, ಲಿವರು, ಅದನ್ನೆಲ್ಲ ಒಬ್ಬರು ದಾನಿ ಇನ್ನೊಬ್ಬರಿಗೆ ನೀಡ್ತಾರೆ. ತಮ್ಮ ಶರೀರದ ಅಂಗಾಂಗಗಳನ್ನು ಬೇರೆಯವರಿಗೆ ದಾನ ಮಾಡ್ತಾರೆ. ಸೊ ದಾನ ಮಾಡೋರಿಗೆ ಡೋನರ್ ಅಂತ ಹೇಳ್ತಾರೆ, ದಾನ ಪಡ್ಕೊಳ್ಳೋರಿಗೆ ರಿಸಿಪಿಯೆಂಟ್ ಅಂತ ಹೇಳ್ತಾರೆ.
ಸೊ ಇದು ಕಮರ್ಷಿಯಲಿ ದುಡ್ಡಿಗೋಸ್ಕರ ಅಂಗಾಂಗಗಳನ್ನು ದಾನ ಮಾಡಲಿಕ್ಕಿಲ್ಲ ಹೇಳುವಂಥದ್ದು ಭಾರತದ ಕಾನೂನು. ಕಮರ್ಷಿಯಲಿ ಇಟ್ ಈಸ್ ನಾಟ್ ಟ್ರೇಡೆಡ್. ಸೊ ಕಮರ್ಷಿಯಲ್ ಟ್ರೇಡಿಂಗ್ ಆಫ್ ಆರ್ಗನ್ಸ್ ಈಸ್ ನಾಟ್ ಅಲೌಡ್ ಅಂಡರ್ ಇಂಡಿಯನ್ ಲಾಸ್. ಹಾಗಂತ ಹೇಳಿ ಯಾರು ಮೃತ ವ್ಯಕ್ತಿ ಇದ್ದರೆ ಮೃತ ವ್ಯಕ್ತಿಯ ಅಂಗಾಂಗಗಳನ್ನು ಕೂಡ ದಾನ ಮಾಡ್ಬೋದು. ಡಿಸೀಸ್ಡ್ ಡೋನರ್ ಆದರೆ ಅನಾನಿಮಸ್ಲಿ ಯಾರದು ಅಂತ ಗೊತ್ತಾಗಬಾರ್ದು. ಸೊ ಅದಕ್ಕೆ ಕೆಲವರು ಪರ್ಟಿಕ್ಯುಲರ್ಸ್ ಇದೆ, ಇಂತಿಂಥ ಆರ್ಗನ್ಗಳನ್ನು ದಾನ ಮಾಡ್ಬೋದು. ಲೈಕ್ ಕಿಡ್ನಿ ಅಥವಾ ಹಾರ್ಟ್, ಲಂಗ್ಸ್, ಲಿವರ್, ಪ್ಯಾಂಕ್ರಿಯಾಸ್, ಈ ರೀತಿ ಕೆಲವೊಂದು ವಿಚಾರಗಳಿವೆ. ಈಗ ಕ್ಲಿನಿಕಲಿ ಡೆಡ್ ಅಂತ ಕರೆಸ್ಕೊಂಡು ಅಂಥವ್ರಿಗೂ ಸಹ, ಅಂದರೆ ಈಗ ಬ್ರೈನ್ ಡೆಡ್ ಆಗಿರ್ತಾರಲ್ಲ ಅಂಥವರ ಅಂಗಾಂಗಗಳನ್ನು ಕೂಡ ದಾನ ಮಾಡ್ಬೋದು ವಿತ್ ಫ್ಯಾಮಿಲೀಸ್ ಕನ್ಸೆಂಟ್. ಹಾಗೆ ಲಿವಿಂಗ್ ಡೋನರ್ಸ್, ಬದುಕಿರುವಂತಹ ವ್ಯಕ್ತಿಗಳು, ಅವರು ಕೂಡ ತಮ್ಮ ಕಿಡ್ನಿ ಅಥವಾ ಪ್ಯಾಂಕ್ರಿಯಾಸ್ನ ಅರ್ಧ ಭಾಗ, ಅಂದರೆ ಭಾಗ ಅರ್ಧ ಅಂತಲ್ಲ ಅದರ ಭಾಗದಷ್ಟು, ಅಥವಾ ಲಂಗ್ಸ್ನ ಒಂದು ಲಂಗ್ಸನ್ನು, ಕಿಡ್ನಿಯ ಒಂದು ಕಿಡ್ನಿಯನ್ನು ದಾನ ಮಾಡ್ಬೋದು. ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ನಾವು ಕಾಣ್ತೇವೆ. ಸೊ ಇದು ಮಾತ್ರ ಲಿವಿಂಗ್ ಡೋನರ್ ಟ್ರಾನ್ಸ್ಪ್ಲಾಂಟೇಷನ್ಸು ಕ್ಲೋಸ್ ರಿಲೇಟಿವ್ಸಿಗೆ ಮತ್ತು ಅಂಥ ಬಾಂಧವ್ಯ ಇದ್ದರೆ ಪ್ರೀತಿಯಿಂದ ಅವರು ದಾನ ಮಾಡ್ತಿದ್ರೆ ಮಾತ್ರ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ, ಅದನ್ನು ಅಲೋ ಮಾಡ್ತಾರೆ. ಇಲ್ಲಾಂದರೆ ಕಮರ್ಷಿಯಲಿ ಟ್ರೇಡಿಂಗ್ ಇಲ್ಲ, ದುಡ್ಡಿಗೋಸ್ಕರ ಅಂಗಾಂಗಗಳನ್ನು ದಾನ ಮಾಡಲಿಕ್ಕಿಲ್ಲ. ಸೊ ಅದನ್ನು ರೆಗ್ಯುಲೇಟ್ ಮಾಡುವಂತಹ ಒಂದು ಕಾನೂನು 1994ರಿಂದನೇ ಭಾರತದಲ್ಲಿದೆ. ಅದೇನಂತಂದರೆ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ಸ್ ಆ್ಯಂಡ್ ಟಿಶ್ಯೂಸ್ ಆ್ಯಕ್ಟ್ ಅಂತ ಇರುವಂಥದ್ದು. ಸೊ ಇದೇನಾಗಿತ್ತು, ಇದನ್ನು ಕೆಲವರು ದುರ್ಬಳಕೆ ಮಾಡಿಕೊಂಡು ಇತ್ತೀಚೆಗೆ 2 ಘಟನೆಗಳು ಹಾಗೆ ನಡೀತು. ಫಾರಿನ್ ದೇಶದವರು ಬಂದಾಗ, ಅಂದರೆ ಈಗ ಫಾರಿನ್ ದೇಶಗಳಿಗಿಂತ ಹೊರ ದೇಶಗಳಲ್ಲಿ ಈ ಹ್ಯೂಮನ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಗಿಂತ ಭಾರತದಲ್ಲಿ ಬಹಳಷ್ಟು ಸುಲಭವಾಗಿ ಸಿಗುವಂಥದ್ದು. ಸೊ ಆದರೆ ಸರಿಯಾದ ಆ ಗೈಡ್ಲೈನ್ಸನ್ನು ಫಾಲೋ ಮಾಡದೇ ಇರುವಂತಹ 2 ಪರಿಸ್ಥಿತಿಗಳು, 2 ಇನ್ಸಿಡೆನ್ಸಸ್ಗಳು ಭಾರತದಲ್ಲಿ ಇತ್ತೀಚೆಗೆ ಆಯಿತು. ಒಂದು ಬಾಂಗ್ಲಾದೇಶಿ ನ್ಯಾಷನಲ್ಗೆ ಸಂಬಂಧಪಟ್ಟ ಹಾಗೆ ಸುಳ್ಳು NOCಗಳನ್ನು ನೀಡಿರುವಂಥ ವಿಚಾರ ಆಗಿರ್ಬೋದು, ಅಥವಾ ಮಯನ್ಮಾರ್ ದೇಶಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ಪ್ರಜೆಗಳಿಗೆ ಸಂಬಂಧಪಟ್ಟ ಹಾಗೆ ದುಡ್ಡಿಗೋಸ್ಕರ ಈ ಅಂಗಾಂಗ ದಾನಗಳನ್ನು ಮಾಡಿರುವಂಥ ವಿಚಾರ ಇರ್ಬೋದು. ಸೊ ಅದಕ್ಕೋಸ್ಕರ ಸೆಂಟರ್ ಏನು ಹೇಳಿದೆ, ಸ್ಟೇಟ್ಗೆ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ನೀಡಿದೆ. ಹೇಗೂ ಮೊದಲಾದರೂ ಇತ್ತು, ನೋಟೋ ಹೇಳುವಂಥ ಒಂದು ID ತೊಗೊಳ್ಬೇಕಿತ್ತು. ನೋಟೋ ಅಂದರೆ ನ್ಯಾಷನಲ್ ಆರ್ಗನ್ ಆ್ಯಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್ ಆರ್ಗನೈಸೇಷನ್ ID. ಸೊ ಪ್ರತಿಯೊಂದು ಡೋನರ್ಗೂ ಪ್ರತಿಯೊಂದು ರಿಸಿಪಿಯೆಂಟ್ಗೂ ಒಂದು ID ತೊಗೊಂಡಿರಬೇಕು. ಅದು ಡಿಸೀಸ್ಡ್ ಡೋನರ್ಗಿದ್ರಂತೂ ಅದು ಕಂಪಲ್ಸರಿ. ಇನ್ನು ಲಿವಿಂಗ್ ಡೋನರ್ಗಾದರೂ ಸಹ ಟ್ರಾನ್ಸ್ಪ್ಲಾಂಟೇಷನ್ ಸರ್ಜರಿ ಆದ 48 ಗಂಟೆಗಳೊಳಗೆ ಆ ಒಂದು ಐಡಿಯನ್ನು ತೊಗೊಳ್ಬೇಕು, ಅದನ್ನು ಜನ್ರೇಟ್ ಮಾಡ್ಕೊಳ್ಬೇಕು, ಇದನ್ನು ಸರಿಯಾಗಿ ರೆಗ್ಯುಲೇಟ್ ಮಾಡಬೇಕು ಅಂತ ಸೆಂಟರು ಸ್ಟೇಟ್ಗೆ ಆ ಒಂದು ಗೈಡ್ಲೈನ್ಸನ್ನು ನೀಡಿದೆ. ಸೊ ಇದು ಇತ್ತೀಚಿನ ಒಂದು ಡೆವಲಪ್ಮೆಂಟ್ ಅಂತ ಹೇಳ್ಬೋದು, ಅಂಗಾಂಗ ದಾನಗಳು ಮತ್ತು ಕಸಿಗೆ ಸಂಬಂಧಪಟ್ಟ ಹಾಗೆ. ಸೊ ಇದು ಇವತ್ತಿನ ಮತ್ತು ನಿನ್ನೆಯ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದು 2-3 ವಿಷಯಗಳ ಬಗ್ಗೆ, ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾವೆ. ಇನ್ನು ಬರುವಂಥ ದಿನಗಳಲ್ಲಿ ಇನ್ನೂ ಪ್ರತಿದಿನದ ಕರೆಂಟ್ ಅಫೇರ್ಸ್ಗಳು, ಇಂಪಾರ್ಟೆಂಟ್ ಟಾಪಿಕ್ಸ್ಗಳು, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ನೀಡಲಿಕ್ಕೆ ಇದ್ದೇವೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗಂತ ಈ ಒಂದು ಕ್ಲಾಸ್ ಏನಿದೆ ಅದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ರೆಫರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ನಮಸ್ತೆ.